ಮುನ್ನಾರ್ನ ರೋಸ್ ಗಾರ್ಡನ್ಗೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಕ್ಯೂ, ಸಿಕ್ಕಾಪಟ್ಟೆ ಜನ. ಎಲ್ಲೋದ್ರೂ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ. ನೋಡಿ ಎಷ್ಟೊಂದು ಬ್ರೈಟ್ ಕಲರಲ್ಲಿದೆ. ಇವ ನೋಡ್ಬಿಡ್ತೀರ ಏನು ಬ್ರೈಟ್ ಕಲರ್ ನೋಡ್ರಿ, ಒಳ್ಳೆ ಲೈಟ್ ಹಾಕ್ಬಿಡ್ತೀರಂಗೆ ಇದು ಕಲರ್. ಬೆಟ್ಟದ ಹೂವು ಫಿಲಮಲ್ಲಿ ಅದೇ ಥರನೆಲ್ಲ ಫಿಲಮ್ ಕೊಡೋದು. ನಾನು ನೋಡಿಲ್ಲ ಸಿನಿಮಾ. ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ ನೋಡಿಲ್ಲ. ಹಾಡು ಕೇಳಿದ್ದೀನಿ ಅದರಲ್ಲೊಂದು. ಫಾರಿನರ್ಸ್ಗೆ ಹೂವು ತಂದು ಕೊಡ್ತಾನೆ. ನೋಡಿಲ್ಲ. ಹಾಂ, ಇದು ಬೇರು ಈ ಯಾವ ಥರ ಇರ್ತೈತಿ ಅಂದರೆ ಈ ಕ್ಯಾರೆಟ್ ಐತಲ್ಲ, ಕ್ಯಾರೆಟ್ ಕಲರ್ ಇರ್ತೈತಿ. ಹೌದಾ? ಎಲ್ಲ ಫುಲ್ ಈ ಕಲರ್ ಇರ್ತೈತಿ. ಹೌದಾ? ಈ ದನಗಳಿಗೆ ಹಸುಗಳು ಮೈಯ ದಂಡೆ ಹೊಡೆದಾಗ ತಿನ್ನಿಸ್ತೀವಿ. ಅದೇ ಇದು ಎಂಥದ್ದು ಹೇಳಕ್ಕೆ ಕಥೆ ಹೇಳ್ತಾರೆ. ಇನ್ನು ಕೆಳಗಡೆ ಚೆನ್ನಾಗೈತ್ರಿ. ಈ ರೋಸ್ ಗಾರ್ಡನ್ ಅಂತ ಹೇಳಿ ರೋಸ್ ಬಿಟ್ಟಿದ್ನೆಲ್ಲ ಬೇರೆ ಬೆಳೆಸೋರ್ರಿ. ಇದು ಆರ್ಟಿಕಲ್ ರೋಸ್ ಗಾರ್ಡನ್ ಅಲ್ಲ, ಇದು ಯಾವ್ದು ತೋಟಗಾರಿಕೆ ಇಲಾಖೆದದು. ರೋಸ್ ಗಾರ್ಡನ್ ಅಂದ್ರೆ ಬರೀ ರೋಸ್ಗಳು ಇರಬೇಕು. ಎಲ್ರಿ ಬರೀ ರೋಸ್ಗಳೇ ಕಾಣಿಸ್ತಿಲ್ಲ, ಬೇರೆ ಕಾಣಿಸ್ತದೆ. ರೂಟಿ ರೋಸ್ ಗಾರ್ಡನ್ ನೋಡಬೇಕು. ಎಲ್ಲ ಬರೀ ಗುಲಾಬಿ ಗಿಡ ಬಿಟ್ಟರೆ ಇನ್ನೊಂದಿಲ್ಲ. ಒಂದು ಮುಳ್ಳು ನೋಡ್ರಿ, ಈ ಕಲರ್ ನೋಡ್ರಿ, ಈ ಮಾಡೋದು ಫುಲ್ಲು ನೀರು. ಅದನ್ನೇನು ಅಂತಾರಪ್ಪ ಕಲರ್ನ, ವೈಲೆಟ್ ಕಲರು. ಎಸ್, ಡೋಂಟ್ ಟಚ್ ಫ್ಲವರ್ಸ್. ಮುಟ್ಬೇಡಿ ಅಂತ ಬೋರ್ಡ್ ಹಾಕಿದಾರಪ್ಪ, ಮುಟ್ಬಾರ್ದು. ಒಂದೊಂದು ಬ್ಯೂಟಿ. ಹೂವಿನ ಲೋಕನ ನೋಡಿ, ಇದು ಒಂಥರ ರೋಸೆ. ಇದು ರೋಸ್. ಇದು ಇಷ್ಟೇ ಇದ್ರೊಳಗೆ ಜೇನು ತುಪ್ಪ. ಅದು ತುಂಬ ಚೆನ್ನಾಗಿದೆ. ಅದು ಹೂವು, ಡೇರೆ ಹೂವು. ಎಲ್ಲಾದ್ರೂ ಡೇರೆ ಗಿಡ ಸಿಕ್ಕಿರೋ ತಗೊಂಡೋಗಿ ಬೆಳೆಸ್ಕೋಬೇಕ್ರಿ. ಹುಡುಗಿ ಎಲ್ಲ ನೋಡಿದ್ದೀರಿ, ನೆನ್ನೆ ಟ್ರಿಪ್ಪಲ್ಲೆಲ್ಲ ನೋಡಿದ್ದೆ ಹುಡುಗಿ. ನಾನು ಅಮ್ಮ ಹಾಕಿರ್ತೀನಿ ಡೇರೆ ಗಿಡನೇ. ಈ ಸಲ ಬಂದಾಗ ನನಗೆ ಕೊಟ್ಟು ಕಳಿಸ್ರಿ. ರಮೇಶ್ ಕಡೆಗೆ ಬಂದರೆ ಕೊಟ್ಟಗೆರೆ ಕಡೆಗೆ ಗೆಡ್ಡೆ ಕೊಡು. ಡೇರೆ ಗಿಡದ ಗೆಡ್ಡೆ ಕೊಟ್ಟು ಕಳಿಸಪ್ಪ, ನಾನು ಲೋನ್ ಕಳ್ತೀನಿ ಮನೆಗೆ. ಗಾರ್ಡನ್ನೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೂ ನಡೆಯುತ್ತೆ. ಗಾರ್ಡನ್ ನೋಡೋಕ್ಕೆ ಬರೋ ಹೆಣ್ಮಕ್ಳು ಸೂಪರ್ ಆಗೋರೆ.
ರೋಸ್ ಗಾರ್ಡನ್ ಅಂತ ಹೇಳಿದರೆ ರೋಸ್ ಗಾರ್ಡನ್ನಲ್ಲಿ ರೋಸ್ ಗಿಡಗಳು ಅಷ್ಟೊಂದಿಲ್ಲ. ಊಟಿ ರೋಸ್ ಗಾರ್ಡನ್ ಇದಕ್ಕಿಂತ ಒಂದು 20 ಪಟ್ಟು ದೊಡ್ಡದಿದೆ. ಗಾರ್ಡನ್ ಅಷ್ಟಕ್ಕಷ್ಟೇ ಇದ್ರೂ ಕೂಡ ಗಾರ್ಡನ್ ನೋಡಕ್ ಬರ್ತಕ್ಕಂಥ ಬಂಗಾರದಂಗಿರೋ ಹೆಣ್ಮಕ್ಳು ಸೂಪರ್ ಆಗವೆ. ಒಂದೊಂದು ಹೆಣ್ಮಗನೂ ಒಂದೊಂದು ರೋಸ್ ಗಿಡದ ಥರ ಅವೆ. ಇದು ನಮ್ಮ ಅಭಿಪ್ರಾಯ, ದಯಮಾಡಿ ಯಾರು ತಪ್ಪಾಗಿ ತಿಳ್ಕೋಬಾರ್ದು. ನೋಡಿ, ನನಗೆ ಮಲಯಾಳಂ ಭಾಷೆ ಓದೋದು ಬರುತ್ತೆ, ಕಲ್ತಿದ್ದೀನಿ, ಓದ್ತೀನಿ ನೋಡ್ರಿ. ಇದು ಇಂಗ್ಲೀಷಲ್ಲಿ ಸ್ಯಾಂಡಲ್ವುಡ್ ಆಯಿಲ್, ಮಲಯಾಳಮಲ್ಲಿ ಓದಿದ್ದು ಸ್ಯಾಂಡಲ್ವುಡ್ ಆಯಿಲ್. ಇದು ಸ್ಯಾಂಡಲ್ವುಡ್ ಪೀಸಸ್, ಮಲಯಾಳಮಲ್ಲಿ ಸ್ಯಾಂಡಲ್ವುಡ್ ಪೀಸಸ್. ಇಂಗ್ಲೀಷಲ್ಲಿ ಸ್ಯಾಂಡಲ್ ಪೌಡರ್, ಮಲಯಾಳಮಲ್ಲಿ ಸ್ಯಾಂಡಲ್ ಪೌಡರ್. ಹೀಗೆ ಓದಬೇಕು ಮಲಯಾಳಂ, ಗೊತ್ತಾಯ್ತಾ? ಮುನ್ನಾರ್ನ ರೋಸ್ ಗಾರ್ಡನ್ನು ಚೆನ್ನಾಗಿದೆ, ಆದ್ರೆ ಅಷ್ಟು ದೂರದಿಂದ ಕರ್ನಾಟಕದಿಂದ ಬಂದು ನೋಡೋ ಅಂಥದ್ದು ಏನಲ್ಲ. ಅಲ್ಲಿ ನೋಡಬೇಕು ಏನಾಯ್ತು ಗೊತ್ತಾ, ಮುನ್ನಾರ್ ಹತ್ರ ಆನೆ ಸಫಾರಿ ಪಾಯಿಂಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಹಣ ಕೊಟ್ಟು ಆನೆ ಮೇಲೆ ಸವಾರಿ ಮಾಡ್ಬೋದು. ಒಬ್ಬ ಮನುಷ್ಯನಿಗೆ 700 ರೂಪಾಯಿ ಅಂತೆ ಒಬ್ರಿಗೆ ಆನೆ ಸವಾರಿ ಮಾಡೋದಕ್ಕೆ. ನಾವು ಸವಾರಿ ಮಾಡೋಣ ಅಂತ ಬಂದ್ವಿ, 700 ರೂಪಾಯಿ ಅಂತ ಕೇಳಿ ಇದೇನು ವರ್ತ್ ಅಲ್ಲ ಅನಿಸಿ ಸುಮ್ಮನೆ ಆದ್ವಿ. ಬಟ್ ನೋಡ್ತಿದ್ದೀವಿ, ಪೈನಾಪಲ್ ಕೊಟ್ಟಿದ್ದಾರೆ. ಆನೆ ಮೇಲೆ ಕೂತಿರೋರು ಆ ಪೈನಾಪಲ್ ಆನೆಗೆ ತಿನ್ನಿಸ್ತಾರೆ. ಆನೆ ಖುಷಿಯಿಂದ ಸವಾರಿ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತೆ. ಮುನ್ನಾರ್ ಹತ್ರ ಇರ್ತಕ್ಕಂಥ ಮಡುಪೆಟ್ಟಿ ಡ್ಯಾಮ್ ಅಂತಕ್ಕಂಥ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಸುಮಾರಾಗಿರ್ತಕ್ಕಂಥ ಒಂದು ಡ್ಯಾಮ್ ಇದೆ. ಈ ಡ್ಯಾಮಲ್ಲಿ ಬೋಟಿಂಗು, ಸ್ಪೀಡ್ ಬೋಟು, ಪೆಡಲ್ ಬೋಟು ಎಲ್ಲ ವ್ಯವಸ್ಥೆ ಇದೆ. ಕೇರಳದಲ್ಲಿ ಬೇಕಾದಷ್ಟು ಬೋಟಿಂಗ್ ಅನುಭವ ಪಡ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೆ ಇಲ್ಲಿ ಬೋಟಿಂಗ್ ಮಾಡೋದೇನು ಬೇಡ, ಜಸ್ಟ್ ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೀವಿ. ಈ ಡ್ಯಾಮ್ ಮೇಲೆ ತುಂಬ ಇಕ್ಕಟ್ಟಾದ ರಸ್ತೆ ಇದೆ, ಎರಡೂ ಕಡೆ ವೆಹಿಕಲ್ಗಳು ಓಡಾಡಬೇಕಾದ್ರೆ ಕಷ್ಟ. ನೇಚರ್ ತುಂಬ ಚೆನ್ನಾಗಿದೆ, ನೇಚರ್ ಎಂಜಾಯ್ ಮಾಡೋದಕ್ಕೆ ಬರ್ಬೋದು. ಮುನ್ನಾರಲ್ಲಿ ಸ್ಪೆಸಿಫಿಕ್ಕಾಗಿ ಒಂದು ಪಾಯಿಂಟು, ಟೂರಿಸ್ಟ್ ಪಾಯಿಂಟು, ಫೇಮಸ್ ಪಾಯಿಂಟು ಅಂತ ಏನಿಲ್ಲ. ಎಲ್ಲ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದಾರೆ. ಒಂಚೂರು ಸಣ್ಣ ಪುಟ್ಟ ರೋಸ್ ಗಾರ್ಡನ್ ಅಂತ ಮಾಡಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇದ್ದಾವೆ, ಅಲ್ಲಿ ಇಳಿದ್ಬಿಟ್ಟು ನೋಡ್ಬೋದು. ಆದರೆ ಮುನ್ನಾರ್ನ ಮೇಯ್ನ್ ಅಟ್ರಾಕ್ಷನ್ ಏನಪ್ಪ ಅಂದರೆ ರೋಡ್ಸು. ಮುನ್ನಾರ್ನ ದಾರಿಗಳು, ನೇಚರ್ ತುಂಬ ಚೆನ್ನಾಗಿರ್ತದೆ. ಟೀ ಎಸ್ಟೇಟು, ಬೆಟ್ಟ ಗುಡ್ಡಗಳು, ಬೆಟ್ಟದ ಮೇಲೆ ಓಡಾಡ್ತಕ್ಕಂಥ, ಬೆಟ್ಟದ ಮೇಲೆ ಹಾರಾಡ್ತಕ್ಕಂಥ ಮೋಡಗಳು, ಇವೆಲ್ಲವನ್ನು ದಾರಿ ಉದ್ದಕ್ಕೂ ನೋಡ್ಕೊಂಡು ಹೋಗ್ಬೋದು. ಹಾಗಾಗಿ ಮುನ್ನಾರು ತುಂಬ ಚೆನ್ನಾಗಿದೆ, ಒಂದು ಹಿಲ್ ಸ್ಟೇಷನ್ನು. ಒಂದ್ಸಲಿ ಭೇಟಿ ಕೊಡೋದಕ್ಕೆ ಯಾವುದೇ ಲಾಸ್ ಇಲ್ಲ. ಜನ ಮಾತ್ರ ಬೇಸಿಗೆ ಕಾಲದ ರಜೆ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಎಲ್ಲ ಕಡೆ ಸಿಕ್ಕಾಪಟ್ಟೆ ಜನ ಓಡಾಡ್ತಾ ಇದ್ದಾರೆ. ಇಂಡಿಯಾದಲ್ಲಿ ಟೂರಿಸ್ಟ್ ಪ್ಲೇಸ್ಗಳು ಮೊದಲಿನ ಥರ ಪ್ರಶಾಂತವಾಗಿ ಉಳಿದಿಲ್ಲ. ಎಲ್ಲಿ ನೋಡಿದ್ರು ಗೀಜೆ ಗೀಜೆ. ಎಲ್ಲರಲ್ಲೂ ಸೋಷಿಯಲ್ ಮೀಡಿಯಾದಿಂದಾಗಿ
ಟ್ರಿಪ್ ಹೋಗ್ಬೇಕು ಅಂತಕ್ಕಂಥ ಆಸೆ ಎಲ್ಲರಲ್ಲೂ ಜಾಗೃತ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ಕಡೆ ಜನ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ. ಇದು ಒಳ್ಳೆಯದೇ, ಆದರೆ ತುಂಬ ಗಿಜಿ ಆಗಿರುತ್ತೆ ಎಲ್ಲ ಕಡೆ, ತುಂಬ ಕ್ರೌಡೆಡ್. ಮುನ್ನಾರಿಂದ 32 ಕಿಲೋಮೀಟ್ರ್ ದೂರದಲ್ಲಿ ಟಾಪ್ ಸ್ಟೇಷನ್ ಅಂತ ಒಂದು ಪಾಯಿಂಟ್ ಇದೆ. ಅಲ್ಲಿಗೆ ನೇಚರು ಬಹಳ ಚೆನ್ನಾಗಿರುತ್ತೆ, ವ್ಯೂ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ಅಲ್ಲಿಗೆ ಹೋದ್ವಿ. ಈ ಟಾಪ್ ಸ್ಟೇಷನ್ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾಯಿತು ನನಗೆ. 1902ನೇ ಇಸ್ವಿನಲ್ಲಿ ಬ್ರಿಟಿಷ್ನವರು ಇಲ್ಲೊಂದು ರೈಲ್ವೆ ಸ್ಟೇಷನ್ ಕಟ್ಟಿದರು. ತುಂಬ ಹೈಯೆಸ್ಟ್ ಪಾಯಿಂಟಲ್ಲಿ ಅದು ಇದ್ದಿದ್ದರಿಂದ ಈ ಪ್ಲೇಸನ್ನು ಟಾಪ್ ಸ್ಟೇಷನ್ ಅಂತಕ್ಕಂಥ ಕರೆಯೋದು ರೂಢಿಯಾಯಿತು. 1924ರಲ್ಲಿ ದೊಡ್ಡದೊಂದು ಪ್ರವಾಹ ಬಂದು ಮಳೆ ಸಿಕ್ಕಾಪಟ್ಟೆ ಆಗಿ ಆ ಸ್ಟೇಷನು ರೈಲ್ವೆ ಟ್ರ್ಯಾಕೆಲ್ಲ ನಾಶ ಆಯಿತಂತೆ. ಅದಾದಮೇಲೆ ಟಾಪ್ ಸ್ಟೇಷನ್ನು ಸಮುದ್ರ ಮಟ್ಟದಿಂದ 1700 ಮೀಟರ್ಗಳಷ್ಟು ಹೈಟ್ ಇರೋದರಿಂದ ಇಲ್ಲಿ ಬಹಳ ತಂಪಾಗಿರ್ತದೆ ಬೇಸಿಗೆ ಕಾಲದಲ್ಲಿ ಅಂತ ತುಂಬ ಜನ ಬರ್ತಾರೆ. ಈ ಟಾಪ್ ಸ್ಟೇಷನ್ನ ಇನ್ನೊಂದು ಅತ್ಯಂತ ವಿಶೇಷವಾದ ವಿಚಾರ ಏನಪ್ಪ ಅಂದರೆ, ಇಲ್ಲಿ ನೀಲಿ ಕುರಿಂಜಿ ಅಂತಕ್ಕಂಥ ಹೂಗಳು ಬೆಳೀತವೆ. ಇವು 12 ವರ್ಷಗಳಿಗೆ ಒಂದು ಸಲ ಮಾತ್ರನೇ ಹೂವು ಬಿಡ್ತಕ್ಕಂಥ ಸಸ್ಯ ಇದು ನೀಲಿ ಕುರಿಂಜಿ. ಹಾಗಾಗಿ 12 ವರ್ಷಗಳಿಗೆ ಸಲ ಅದೇನು ಹೂವು ಬಿಡುತ್ತೆ ಆ ಟೈಮಲ್ಲಿ ಭಾಳ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ. ನಾವು ಲೈಫಲ್ಲಿ ಒಂದು ಸಲ ಆದರೂ ನೀಲಿ ಕುರಿಂಜಿ ಹೂವು ನೋಡಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಈ ಒಂದು ಟಾಪ್ ಸ್ಟೇಷನ್ನು ಭಾಳ ಸುಂದರವಾದ ಪ್ಲೇಸು. ನಾವು ಹೋಗಿದ್ದಾಗ ಎಲ್ಲ ಕಡೆ ಮೋಡ ಮುಸುಕಿ ಬೆಟ್ಟಗಳೆಲ್ಲ ಮಂಜಿನಿಂದ ಮರೆಯಾಗಿದ್ವು. ಸ್ವಲ್ಪ ಬಿಸಿಲು ಬಂದಿದ್ದರೂ ಕೂಡ ಇದು ಭಾಳ ಅದ್ಭುತವಾಗಿ ಕಾಣಿಸ್ತಿತ್ತು. ಬಟ್ ಬಿಸಿಲು ಬರಲಿಲ್ಲ ಜಾಸ್ತಿ, ಆದರೂ ಕೂಡ ಹೋಗಿ ರೀಚ್ ಆದ್ವಿ. ಭಾಳ ಚೆನ್ನಾಗಿರ್ತಕ್ಕಂಥ ಪ್ಲೇಸು, ಮುನ್ನಾರಲ್ಲೇ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಸಲ ಟ್ರಿಪ್ನಲ್ಲಿ ನಾನೊಂದು ತುಂಟ ಕೆಲಸ ಮಾಡ್ತಿದ್ದೆ. ಯಾವುದಾದ್ರೂ ಒಂದು ಪ್ಲೇಸ್ ನನಗೆ ಭಾಳ ಇಷ್ಟ ಆಯಿತು ಅಂತಂದರೆ ಅಲ್ಲಿ ಎಲ್ಲ ಗುಂಪಿಂದ ತಪ್ಪಿಸ್ಕೊಂಡ್ಬಿಟ್ಟು ಒಬ್ಬನೇ ದೂರ ಹೋಗ್ಬಿಡ್ತಿದ್ದೆ ಅವರಿಂದ ತಪ್ಪಿಸ್ಕೊಂಡು. ಹಾಗಾಗಿ ನನ್ನ ಜೊತೆ ಬಂದಿದ್ದಂಥ ಸಹ ಪ್ರಯಾಣಿಕರಿಗೆ ಈ ಬಗ್ಗೆ ಸ್ವಲ್ಪ ಆಕ್ಷೇಪಣೆ ಇತ್ತು. ಬಟ್ ಆದರೆ ಈ ಸಮಯ ಸಿಗೋದಿಲ್ಲ, ಈ ಕ್ಷಣ ಮಿಸ್ ಆದರೆ ಮತ್ತೆ ಸಿಗೋದಿಲ್ಲ ಅನ್ನೋ ಒಂದು ಕಾತರದಲ್ಲಿ ಆ ಸಮಯದ ವ್ಯಾಲ್ಯೂವನ್ನು ನೆನಪಿಟ್ಕೊಂಡು ನಾನು ಆದಷ್ಟು ಆ ಪ್ಲೇಸನ್ನು ಒಬ್ಬನೇ ಎಂಜಾಯ್ ಮಾಡಬೇಕು ಅಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ದೆ. ಈ ಪ್ಲೇಸಲ್ಲಿ ನನಗೆ ಹೆಚ್ಚು ತಪ್ಪಿಸ್ಕೊಂಡು ಹೋಗ್ತಕ್ಕಂಥ ಆಸೆ ಉದ್ಭವ ಆಗ್ತಿತ್ತು. ಎಲ್ಲರಿಂದ ತಪ್ಪಿಸ್ಕೊಂಡು ಸುಮ್ಮನೆ ಅಲ್ಲೆಲ್ಲಾದರೂ ಟೀ ತೋಟಗಳಲ್ಲಿ ತಪ್ಪಿಸ್ಕೊಂಡು ಮಾಯ ಆಗಿಬಿಡೋಣ. ಅವ್ರು ಹುಡುಕೋಷ್ಟು ಹುಡುಕ್ತಾ ಇರಲಿ, ಬೈಕೊಂಡೋಷ್ಟು ಬೈಕೊಳ್ತಾ ಇರಲಿ. ಬಟ್ ನಾನು ಈ ಪ್ಲೇಸನ್ನು ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿಕೊಂಡು ನನ್ನ ನೆನಪುಗಳಲ್ಲಿ ಭದ್ರವಾಗಿ ಇಟ್ಕೊಳ್ಳೋಣ, ಈ ಒಂದು ಸೌಂದರ್ಯನ, ಈ ಕಣ್ಣಂದೇವನ ಪರ್ವತಗಳ ಸೌಂದರ್ಯನ ಅನ್ನೋ ಒಂದು ಆಸೆಯಿಂದ, ದುರಾಸೆಯಿಂದ ತಪ್ಪಿಸ್ಕೊಂಡು ಹೋಗಿ ಆದಷ್ಟು ಮ್ಯಾಕ್ಸಿಮಮ್ ನೋಡ್ಕೊಂಬರ್ತಾಯಿದ್ದೆ. ಅವರು ಕೂಡ ಎಂಜಾಯ್ ಮಾಡ್ತಿದ್ರು. ಆದರೆ ಬಟ್ ಇಂಥ ಪ್ಲೇಸ್ಗಳಲ್ಲಿ ನನಗೆ ಒಂಟಿಯಾಗಿರಬೇಕು ಅಂತ ಭಾಳ ಆಸೆ ಆಗ್ತದೆ. ಒಬ್ಬನೇ ಕೂತ್ಕೊಂಡು ಏನೋ ಯೋಚನೆ ಮಾಡೋದು, ಏನನ್ನೋ ಆಲೋಚನೆ ಮಾಡ್ತಾ, ನೇಚರ್ ನೋಡ್ತಾ, ಅದರಲ್ಲಿ ಮೈ ಮರಿತಾ, ಈ ನೇಚರ್ ಮುಂದೆ ನಾವು ಎಷ್ಟೊಂದು ಚಿಕ್ಕೋರು, ನೇಚರ್ ಎಷ್ಟೊಂದು ಅಗಾಧವಾದದ್ದು ಅಂತ ಯೋಚನೆ ಮಾಡ್ತಾ, ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರ ಸ್ಟೈಲಲ್ಲಿ ಯೋಚನೆ ಮಾಡ್ತಾ ಕಳೆದೋಗ್ಬೇಕು ಅಂತ ಭಾಳ ಆಸೆ ಆಗ್ತದೆ. ಈ ಒಂದು ಪ್ಲೇಸು, ಈ ದಾರಿ, ಈ ಪ್ರಯಾಣ ಇದೆಯಲ್ಲ, ಇದು ಬಹಳ ನೆನಪಲ್ಲಿ ಉಳಿತಕ್ಕಂಥ ಪ್ರಯಾಣ. ನಾನು ಎಲ್ರಿಗೂ ಹೇಳ್ತೀನಿ, ದಯಮಾಡಿ ಈ ಪ್ಲೇಸ್ಗೆ ಒಂದು ಸಲ ಆದರೂ ವಿಸಿಟ್ ಮಾಡಿ. ಆದಷ್ಟು ಬೇಸಿಗೆ ಕಾಲದಲ್ಲಿ ವಿಸಿಟ್ ಮಾಡಿ. ಮಳೆಗಾಲ ಇನ್ನೇನು ಶುರುವಾಗಿ ಒಂದೆರಡು ಮಳೆ ಬಿದ್ದ ಮೇಲೆ ಹೋಗಿ. ಒಂದೆರಡು ಮಳೆ ಬಿದ್ದು ಒಂದು ತಿಂಗಳು ಆದಮೇಲೆ ಹೋದರೆ ಭಾಳ ಚೆನ್ನಾಗಿರ್ತದೆ ಅಂತ ನನ್ನ ಅಭಿಪ್ರಾಯ. ನೂರಾರು ವರ್ಷಗಳಿಂದ ಇಲ್ಲಿ ಮನುಷ್ಯನ ಒಂದು ಮ್ಯಾನಿಪ್ಯುಲೇಷನ್ ಜಾಸ್ತಿ ಆಗಿ ಬೆಟ್ಟಗಳನ್ನ ಕಡಿದು, ಕಾಡನ್ನು ಕಡಿದು, ಅಲ್ಲಿ ಟೀ ತೋಟಗಳನ್ನು ಪರಿವರ್ತಿಸಿ, ಅಲ್ಲಿರ್ತಕ್ಕಂಥ ಮೂಲ ಪ್ರಕೃತಿಯನ್ನು ಬದಲಾಯಿಸಿ ಮನುಷ್ಯ ತನಗೆ ಬೇಕಾದ ರೀತಿ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಆಳದಿಂದ ಅರ್ಥ ಆಗುತ್ತೆ. ನೋಡಿದವ್ರಿಗೆ ಮೇಲೆ ಇಲ್ಲಿ ಮೊದಲಿಂದಲೂ ಟೀ ತೋಟಗಳು ಇದ್ದಾವೇನೋ ಅನಿಸುತ್ತೆ. ಆ ಟೀ ತೋಟಗಳು ನೋಡೋಕ್ಕೆ ಭಾಳ ಅದ್ಭುತವಾಗಿರ್ತದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಮೂಲ ಒಂದು ಪ್ರಕೃತಿ ಇಲ್ಲಿ ಮನುಷ್ಯನ ದಾಳಿಗೆ ಒಳಗಾಗಿ ಚೇಂಜ್ ಆಗೋಗಿದೆ. ಟಾಪ್ ಸ್ಟೇಷನ್ ಹತ್ರ ಹೋಗ್ತಾ ಪ್ರಕೃತಿ ಬೇಗ ಬದಲಾಗ್ತಾ ಹೋಗುತ್ತೆ. 5 ನಿಮಿಷಕ್ಕೆ ಬಿಸಿಲಿದ್ದಂಥ ವಾತಾವರಣ ಮಂಜು ಮುಚ್ಚಿಕ್ಬಿಡುತ್ತೆ. ದಟ್ಟವಾದ ಮಂಜಿದ್ದಂಥ ವಾತಾವರಣ 5 ನಿಮಿಷಕ್ಕೆ ಬಿಸಿಲಾಗ್ಬಿಡುತ್ತೆ. ಈಗಿದ್ದಂಥ ಬಿಸಿಲು ಈಗಲೇ ಇಲ್ಲ ಅನ್ನೋ ಥರ ಮಾಯ ಆಗುತ್ತೆ. ಪ್ರಕೃತಿ ಎಷ್ಟು ಬೇಗ ಬದಲಾವಣೆಗಳು ಒಳಪಡ್ತದೆ ಅಂತಂದರೆ ನಮ್ಮ ಗಮನಕ್ಕೆ ಅರೆ ಇಷ್ಟು ಬೇಗ ಆಯಿತಾ ಅಂತ ಅನಿಸ್ತಾ ಹೋಗುತ್ತೆ. ನಾವು ವಾಸ ಮಾಡ್ತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಈ ಥರದ ವಾತಾವರಣ, ಇಷ್ಟು ಬೇಗ ಪ್ರಕೃತಿ ಬದಲಾವಣೆ ಆಗೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಮುನ್ನಾರಲ್ಲಿ ಹೋದರೆ ಇದೊಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸು ನಮಗೆ ಸಿಗುತ್ತೆ.
ಟಾಪ್ ಸ್ಟೇಷನಲ್ಲಿ ಈ ಥರದ್ದೊಂದು ವೇದಿಕೆ ಕಟ್ಟಿದ್ದಾರೆ. ಒಬ್ಬೊಬ್ರಿಗೆ 20 ರೂಪಾಯಿ ಟಿಕೆಟ್ ಅಂತ ಮಾಡಿ ಜನ ಅಲ್ಲಿ ಹೋಗಿ ಹತ್ತಿ ನಿಂತ್ಕೊಂಡಾಗ ತುಂಬ ಸುತ್ತ ಇರ್ತಕ್ಕಂಥ ಪರ್ವತಗಳು ಭಾಳ ಚೆನ್ನಾಗಿ ಕಾಣಿಸ್ತವೆ. ಸಿನಪ್ಪ ಒಂಚೂರು ಬಿಸಿಲು ಬರಬೇಕು, ಅಲ್ಲಿರ್ತಕ್ಕಂಥ ಪ್ಲೇಸ್ ಎಲ್ಲ ನೋಡು. ಆ ಕಡೆ ಪರ್ವತಗಳು ಕಾಣಿಸ್ತಿದ್ದಾವೆ ನೋಡಿ, ಸಣ್ಣದಾಗಿ ಅವೆಲ್ಲ ಕಾಣಿಸ್ತವೆ. ಅಲ್ಲಿ ಮುನ್ನಾರ್ನ ಕಣ್ಣಂದೇವನ್ ಪರ್ವತಗಳನ್ನು ದಾಟಿ ಮುನ್ನಾರ್ನಲ್ಲಿರ್ತಕ್ಕಂಥ ಟಾಪ್ ಸ್ಟೇಷನ್ ನೋಡಕ್ಕೆ ಬಂದಿದ್ದೀವಿ. ಈ ಕಡೆ ಬಲಗಡೆ ಕಾಣಿಸ್ತಿದೆ ನೋಡಿ ಮೋಡಗಳು, ಬೆಟ್ಟಗಳಲ್ಲಿ ಮೋಡಗಳನ್ನು ನೋಡೋದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀವಿ. ಬಿಸಿಲು ಕಡಿಮೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಬರಿಗಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೊಬೈಲ್ನಲ್ಲಿ ಅಷ್ಟು ಕಾಣಿಸ್ತಿಲ್ಲ. ಬಟ್ ಈ ಪರ್ವತಗಳು ತುಂಬ ಅಗಾಧವಾದ ಎತ್ತರದಲ್ಲಿದ್ದಾವೆ. ಸ್ವಲ್ಪ ಬಿಸಿಲು ಬಂದಿದ್ರೂ ನೋಡೋದಕ್ಕೆ ಭಾಳ ಚೆನ್ನಾಗಿರ್ತಿತ್ತು. ಇದನ್ನು ಹೈಪರ್ ಲ್ಯಾಬ್ಸ್ జీవితం మొత్తం వెనక్కి తీసుకుని దీనికి 100 ఫిలిం చాలు. రండి సస్పెండ్ రోజు ఈ ఫోటో పెట్టి ఫ్రేమ్ చేసాం. అర్థమవుతుందన్నా, మేము తెలుగు సినిమా చూసి తెలుగు నేర్చేసుకున్నాము. మేము కర్ణాటక వాళ్ళు. అవునా, మా వైట్ ఫీల్డ్ ఆఫీస్ మీ బాలకృష్ణ సినిమా చూసి తెలుగు అంతా నేర్చుకున్నాము. నీ అబ్బా నీ అమ్మ నరుకుతా ఇవన్నీ వస్తాయి మాకు. అవి వద్దులే, మంచి మాట్లాడాలి. మీకు కాదు, ఆ డైలాగ్ మేము నేర్చుకున్నాము. తొడ కొడితే చాలా రైలు వెనక్కి పోవాలి. అలాంటివి. ಈ ಟಾಪ್ ಸ್ಟೇಷನಲ್ಲಿ ಕೆಲವೊಂದು ವ್ಯೂ ಪಾಯಿಂಟ್ಸ್ ಇದ್ದಾವೆ. ಈಗ ಸ್ವಲ್ಪ ಫಾಗ್ ಕ್ಲಿಯರ್ ಆಗ್ತಿದೆ. ಸ್ವಲ್ಪ ಬಿಸಿಲಿದ್ದರೆ ಚೆನ್ನಾಗಿರ್ತಿತ್ತು. ಕಣ್ಣಂದೇವನ್ ಪರ್ವತಗಳ ವ್ಯೂ ಪಾಯಿಂಟು ಟಾಪ್ ಸ್ಟೇಷನ್ ನೋಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾನು ಅಲ್ಲಿ ತುಂಬ ಹೊತ್ತು ಕಳೆದುಬಿಟ್ಟೆ ವ್ಯೂ ಪಾಯಿಂಟಲ್ಲಿ. ನಮ್ಮ ಸಹ ಪ್ರಯಾಣಿಕರು ಖಂಡಿತ ನನ್ನ ಬಗ್ಗೆ ಭಾಳ ಕೋಪ ಮಾಡ್ಕೊಂಡಿದ್ದಾರೆ. ಈ ನನ್ನ ಮಗಂದು ಹಗಲು ಜಾಸ್ತಿ ಆಯಿತು ಅಂತ. ಯಾರಿಗೂ ಇಲ್ಲದೆ ಇರೋ ಮನಸ್ಸು ಇವನಿಗೆ ಇರ್ತದೇನ್ರಿ. ಅದಿನ್ನೆಷ್ಟು ಫೀಲ್ ಆಗೋ ಕೂತ್ಕೊಂಡು ನೋಡಿರ್ತಾನೋ, ನೋಡೋಕ್ಕೆ ಹೋಗ್ತಾನೋ, ಬರೋದು ಬಿಟ್ಟು ಅಂತೆಲ್ಲ ಬೈಕೊಂಡಿರ್ತಾರೆ ಮನಸ್ಸಲ್ಲಿ. ನೋಡಿ ಫ್ರೆಂಡ್ಸ್, ಈ ಕುದುರೆಗಳನ್ನ ನೋಡಿ ನಿಮ್ಗೆ ಏನು ಅನ್ಸದೆ ಹೇಳ್ರಿ. ಹೇಳ್ರಪ್ಪ, ಹೇಳ್ರು. ಒಂದು ಕಪ್ಪು, ಒಂದು ಬಿಳುಪು, 2 ಕುದುರೆ ಜೋಡಿಗಳು. ಅದಕ್ಕೆ ಹೇಳ್ತೀನಿ, ಫ್ರೆಂಡ್ಶಿಪ್ ಮಾಡೋಕ್ಕೆ ಆಗಲಿ, ಸಂಸಾರ ಮಾಡೋಕ್ಕೆ ಆಗಲಿ ಬಣ್ಣ ಅಡ್ಡ ಬರೋದಿಲ್ಲ. ಈ ಕುದುರೆಗಳನ್ನ ನೋಡ್ತಾ ಜೀವನದಲ್ಲಿ ಪಾಠ ಕಲಿಬೋದು. ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಹೇಳಿದ್ರಿ. ಕೇರಳದ ಕಣ್ಣಂದೇವನ್ ಪರ್ವತಗಳ ಸೌಂದರ್ಯ ನೋಡಿ, ಮಿಸ್ ಮಾಡ್ಕೋಬೇಡಿ. ಇದು ತುಂಬ ಮಿಸ್ ಮಾಡ್ಕೊಳ್ಳಬಾರ್ದಂಥ ಸೌಂದರ್ಯ ಇದು. ಧನುಷ್ಕೋಟಿ
ರಾಮಸೇತು ಬೀಚ್ನಲ್ಲಿ ಒಂದು ಲಾಂಗ್ ವಾಕ್ ಮಾಡಿದ ಮೇಲೆ ಅಂಥದ್ದೇ ಇನ್ನೊಂದು ಮೆಮೊರಬಲ್ ಆಗಿರ್ತಕ್ಕಂಥ ವಾಕ್ ಮಾಡ್ತಾ ಇದ್ದೀನಿ. ನಾನು ಈ ಸಲ ಟ್ರಿಪ್ಪಲ್ಲಿ ತುಂಬ ಡೀಟೇಲಾಗಿ ವಿಡಿಯೋ ಮಾಡೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಸಮ್ ಆಫ್ ಮೈ ಫ್ರೆಂಡ್ಸ್ ಇದ್ದಾರೆ, ಕೆಲವು ಫ್ರೆಂಡ್ಸು. ಅವರು ತಮ್ಮ ಜೀವನದ ಕಮಿಟ್ಮೆಂಟ್ಸ್ಗಳಲ್ಲಿ ಎಷ್ಟೊಂದು ಸಿಕ್ಕಾಕೊಂಬಿಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಒಂದು ಸಣ್ಣ ಟ್ರಿಪ್ ಮಾಡೋದು ಕೂಡ ದುಬಾರಿ ಆಸೆ. ಟ್ರಿಪ್ ಮಾಡೋದು ಅಂದರೆ ಯಾವುದೋ ದೊಡ್ಡ ಜೀವನದ ದೊಡ್ಡ ಲಕ್ಸುರಿ ಅನ್ನೋ ಥರ ಇದೆ. ಅವ್ರ ಹತ್ರ ಹಣ ಇದೆ, ದುಡಿತಾರೆ, ಚೆನ್ನಾಗಿ ದುಡಿತಾರೆ, ಆದರೆ ಟ್ರಿಪ್ ಮಾಡೋಕ್ಕಾಗಲ್ಲ ಅಂಥ ಫ್ರೆಂಡ್ಸ್ ಇದ್ದಾರೆ. ಅವರು ಪಾಪ ಹೇಳ್ತಾರೆ, ನಾನು ಟ್ರಿಪ್ ಹೋಗ್ತಿದ್ದೀನಿ ಅಂತ ಮೊನ್ನೆ ಲಾಸ್ಟ್ ಟೈಮು ನಾನು ಟ್ರಿಪ್ ಹೊಡೋಕ್ಕೆ ಮುಂಚೆ ಸ್ಟೇಟಸ್ ಹಾಕಿದಾಗಲೇ ಒಂದಿಬ್ಬರು ಪರ್ಸ್ನಲಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ನೀನು ಎಲ್ಲ ವಿಡಿಯೋ ಮಾಡಿ ಶೇರ್ ಮಾಡಪ್ಪ, ನಮಗಂತೂ ನೋಡೋ ಅದೃಷ್ಟ ಇಲ್ಲ, ನೀನು ಹೋಗು ಶೇರ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಹಾಕ್ತಿರು ಅಂತಂದು ಹೇಳಿ ನನಗೆ ಹೇಳಿದರು. ಅವ್ರಿಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ನಾನು ಅವ್ರಿಗೆ ಹೇಳೋದಿಷ್ಟೇ, ನಮ್ಮ ಜೀವನದ ಸಂತೋಷಗಳಿಗಿಂತ ಕಮಿಟ್ಮೆಂಟ್ ಏನು ದೊಡ್ಡವಲ್ಲ. ಇರ್ತವೆ, ಮಕ್ಕಳು ಚಿಕ್ಕವಿರ್ತವೆ, ಅವ್ರನ್ನ ಬೆಳೆಸಲೇಬೇಕಾಗುತ್ತೆ, ಬಿಟ್ಟು ಬರೋಕ್ಕಾಗೋದಿಲ್ಲ, ರಜೆ ಸಿಗೋದಿಲ್ಲ. ಗಂಡ ಪ್ರೈವೇಟ್ ಜಾಬಲ್ಲಿ ಇರ್ತಾನೆ, ಹೆಂಡ್ತಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಾಳೆ, ಒಬ್ರಿಗೊಬ್ರು ರಜೆಗಳು ಮ್ಯಾಚ್ ಆಗೋದಿಲ್ಲ. ಇಂಥ ಫ್ರೆಂಡ್ಸ್ಗಳು ಕೂಡ ಇದ್ದಾರೆ ನನಗೆ. ಪಾಪ ಅವರು ಹೇಳಿದ್ರು ಒಬ್ಬರು ಫ್ರೆಂಡು, ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಏನಾದರೂ ಮಾಡಿ ರಜೆ ತಗೊಳ್ಳಿ, ರಜೆ ತಗೊಂಡು ಇಂಥ ಪ್ಲೇಸ್ಗಳಿಗೆ ಬನ್ನಿ. ಕೆಲವರು ಈ ಟೈಮಲ್ಲಿ ನಾನೊಂದು ವಿಚಾರ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ ಪೇರೆಂಟ್ಸು, ನಮ್ಮ ಅಪ್ಪ ಅಮ್ಮ ಟೂರ್ ಹೆಂಗೆ ಮಾಡ್ತಿದ್ರು ಅವ್ರ ಕಾಲದಲ್ಲಿ ಅಂತ. ಅವ್ರ ಜನ್ರೇಷನ್ನಲ್ಲಿ ಲೈಫಲ್ಲಿ 1 ಅಥವಾ 2 ಸಲ ಧರ್ಮಸ್ಥಳಕ್ಕೆ ಹೋಗಿ ಬಂದರೆ ಮುಗೀತು ಟೂರು. ಅದ್ರ ಆಚೆಗೆ ಪ್ರಪಂಚ ಐತೆ ಅಂತಲೇ ತಿಳ್ಕೊಂಡಿರಲಿಲ್ಲ ನಮ್ಮಮ್ಮೋರಂತೂ. ನಮ್ಮಮ್ಮೋರು ಟ್ರಿಪ್ಪು ಅಂದರೆ ಧರ್ಮಸ್ಥಳ ಅಂದರೆ ಟ್ರಿಪ್ಪು. ಧರ್ಮಸ್ಥಳ ವಾಪಸ್ ಬರ್ತಾ ದಾರಿಲಿ ಬೇಲೂರು ಹಳೇಬೀಡು ಸಿಕ್ಕರೆ ಬೇಲೂರು ಹಳೇಬೀಡು, ಅಥವಾ ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯ, ಇಷ್ಟೇನೇ ಟ್ರಿಪ್ಪು ಅಂತ ತಿಳ್ಕೊಂಬಿಟ್ಟಿದ್ರು. ನನಗೆ ಆಶ್ಚರ್ಯ ಆಗುತ್ತೆ ಪಾಪ, ಅವರು ಅಷ್ಟೊಂದು ಲಿಮಿಟೆಡ್ ಜೀವನದಲ್ಲಿ ಹೆಂಗೆ ಬದುಕಿದ್ರು ಅಂತ. ಹೆಂಗೋ ಬದುಕಿದ್ದಾರೆ ಪಾಪ. ಅಂಥವ್ರಿಗೆ ನಾನು ಡೀಪ್ ಏನು ವ್ಯಕ್ತಪಡಿಸ್ತೀನಿ. ಆದರೆ ನೋಡಿದ್ರಾ, ಈ ದೃಶ್ಯ ನೋಡಿದ್ರಾ? ಇನ್ನೊಂದು ಕೆಲವು ಪ್ರಯಾಣಗಳು ಮುಗಿಯಲೇಬಾರ್ದು ಅಂತ ಫೀಲಿಂಗ್ ಬರ್ತಾ ಇರುತ್ತೆ. ಅಂಥ ಪ್ರಯಾಣಗಳಲ್ಲಿ, ಅಂಥ ದಾರಿಗಳಲ್ಲಿ ಇದು ಒಂದು. ಈ ದಾರಿಲಿ ವಾಕಿಂಗ್ ಮಾಡ್ತಾ ಇವತ್ತಿಗೆ ನಮ್ಮ ಟ್ರಿಪ್ಪು ಕಂಪ್ಲೀಟ್ ಆಗುತ್ತೆ. ನಾಳೆ ಬೆಳಗ್ಗೆ ಶನಿವಾರ ವಾಪಸ್ ಕೊರಟಗೆರೆಗೆ ಹೋಗಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಹೇಳ್ದಂಥ ಟ್ರಿಪ್ಗಳಲ್ಲಿ ಕೊಡೈಕೆನಾಲ್ಗೆ ಹೋಗೋಕ್ಕಾಗಲಿಲ್ಲ, ಮಿಸ್ ಆಗೋಯಿತು. ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರ ರಾಕ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕ್ಯೂ ಎದುರಾಯ್ತಲ್ಲ, ಸಿಕ್ಕಾಪಟ್ಟೆ ಕ್ಯೂ ಆಗಿ ಹೋಗ್ತಾ ಬರ್ತಾ 2 ಅವರ್ ಕ್ಯೂನಲ್ಲಿ ಕಾಯಬೇಕಾದ ಪರಿಸ್ಥಿತಿ ಬಂತು. ಹಾಗಾಗಿ ಆ ಕ್ಯೂಯಿಂದಾಗಿ ನಮಗೆ ಇನ್ ಟೈಮಿಗೆ ರಾಮೇಶ್ವರಂ ಬರೋಕ್ಕಾಗಲಿಲ್ಲ. ರಾಮೇಶ್ವರಂಗೆ ಬಂದಮೇಲೆ ರಾಮೇಶ್ವರಂ ನೋಡಿಕೊಂಡು ಮದುರೈಗೆ ಇನ್ ಟೈಮಿಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ 1 ದಿನ ಅಲ್ಲೇ ವೇಸ್ಟ್ ಆಯಿತು. ಆ 2 ಗಂಟೆ ಕ್ಯೂಯಿಂದಾಗಿ 1 ದಿನ ವೇಸ್ಟ್ ಆಯಿತು. ನಮ್ಮನ್ನು ಕ್ಯೂನಲ್ಲಿ ನಿಲ್ಲೋ ಹಾಗೆ ಮಾಡಿ ನಮ್ಮನ್ನು ಲೇಟ್ ಮಾಡಿದಂಥ ಯಾರ್ಯಾರು ಕನ್ಯಾಕುಮಾರಿಗೆ ಮೊನ್ನೆ ಪ್ರವಾಸಕ್ಕೆ ಬಂದಿದ್ರು ಅವ್ರನ್ನೆಲ್ಲವನ್ನು ಬೈಕಳ್ತಿದ್ದೀನಿ ಮನಸ್ಸಲ್ಲಿ. ಅವತ್ತೊಂದು ದಿನ ನೀವು ಬಾಯಿ ಮುಚ್ಕೊಂಡು ಮನೆಗಿದ್ದಿದ್ರೆ ನಾವು ಇವತ್ತು ಕೊಡೈಕೆನಾಲ್ ಕೂಡ ನೋಡಿಕೊಂಡು ಸಾಧ್ಯವಾದರೆ ಕೊಯಮತ್ತೂರು, ಊಟಿ ಕೂಡ ನೋಡ್ಕೊಂಬರ್ತಿದ್ವಿ. ನಿಮ್ಮಿಂದಾಗಿ ನಮ್ಮ ಟ್ರಿಪ್ಪು ಹಾಳಾಗೋಯ್ತು. ರಾತ್ರಿಯೆಲ್ಲ ಒಂದು ದೀರ್ಘ ಪ್ರಯಾಣ ಇದೆ. ಪಾಪ ನಮ್ಮ ಡ್ರೈವರು 4-5 ದಿನಗಳಿಗಿಂತ ಒಬ್ಬನೇ ಡ್ರೈವಿಂಗ್ ಮಾಡ್ಕೊಳ್ತಾ ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡ್ಕೊಳ್ತಾ ಡ್ರೈವಿಂಗ್ ಮಾಡ್ತಿದ್ದಾನೆ. ಅವನಿಗೆ ಈ ರಾತ್ರಿ ತುಂಬ ದೀರ್ಘವಾದ ಡ್ರೈವಿಂಗ್ ಮಾಡಬೇಕಾಗಿದೆ. ಪಾಪ ಹೇಳ್ತಿದ್ದ, ನಮ್ಮ ಸೀನಪ್ಪಂಗೆ ಹೇಳ್ತಿದ್ದ, ಸೀನಪ್ಪ ನೀನು ಮುಂದೆ ಕೂತ್ಕೊಂಬಿಡು, ನಿನಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ಟೀ ಕೊಡಿಸ್ತೀನಿ, ಎಷ್ಟು ಸಲ ಬೇಕೋ ಅಷ್ಟು ಸಲ ಬೋಂಡ ಕೊಡಿಸ್ತೀನಿ, ರಾತ್ರೆಲ್ಲ ಮಾತಾಡ್ಕೊಂಡು ಡ್ರೈವಿಂಗ್ ಮಾಡ್ತಾ ಹೋಗೋಣ ಅಂತ ಹೇಳ್ತಿದ್ದ. ಡ್ರೈವರ್ಗಳ ಕಷ್ಟ ಸುಮ್ಮನೆ ಎಲ್ಲ. ಒಂದೇ ಒಂದು ಸೆಕೆಂಡ್ ಮೈ ಮರೆತ್ರೂ
ಹೇಳೋಕ್ಕಾಗಲ್ಲ. ಈಗಿದ್ವಿ ಈಗಿಲ್ಲ ಅನ್ನಂಗೆ ಆಗೋಗ್ಬಿಡ್ತೀವಿ. ಆದಷ್ಟು ಬೇಗ ಇಂಡಿಯಾ ದೇಶದ ಎಲ್ಲ ರಾಜ್ಯಗಳನ್ನೂ ನೋಡಬೇಕು. ದೇಶದ ಎಲ್ಲ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳ ರಾಜಧಾನಿಗಳನ್ನ ಭೇಟಿಯಾಗಬೇಕು, ಅಲ್ಲಿಗೆ ವಿಸಿಟ್ ಮಾಡಬೇಕು ಅನ್ನೋದು ನಮ್ಮದೊಂದು ಆಸೆ. ನೋಡೋಣ, ಅದರಲ್ಲಿ ಒಂದು 15 ರಾಜಧಾನಿಗಳನ್ನ ಆಲ್ರೆಡಿ ನೋಡಿದ್ದಾಯಿತು. ಇನ್ನೂ ತುಂಬ ಇದ್ದಾವೆ, ಹೆಚ್ಚು ಕಡಿಮೆ ಇನ್ನೂ ಅರ್ಧ ಇದ್ದಾವೆ ನೋಡಬೇಕು. ಸಾಧ್ಯವಾದರೆ ಅವನ್ನ ಆದಷ್ಟು ಬೇಗ ನೋಡ್ತಾ, ಇಂಡಿಯಾವನ್ನು ಆದಷ್ಟು ಬೇಗ ನೋಡ್ತಾ ವಿದೇಶ ಪ್ರಯಾಣಗಳನ್ನ ಮಾಡಬೇಕು ಕೂಡ ಅಂತ ಆಸೆ ಇದೆ. ಬಟ್ ನನ್ನ ಆದಾಯದಲ್ಲಿ, ನನಗೆ ಬರೋ ಸ್ಯಾಲ್ರಿನಲ್ಲಿ, ನನಗಿರ್ತಕ್ಕಂಥ ಕಮಿಟ್ಮೆಂಟ್ಸಲ್ಲಿ ಎಷ್ಟು ದೇಶ ನೋಡ್ತೀನೋ ಎಷ್ಟು ಪ್ರಪಂಚ ನೋಡ್ತೀನೋ ಗೊತ್ತಿಲ್ಲ. ಸಾಧ್ಯವಾದಷ್ಟು ನೋಡ್ತೀನಿ. ಈ ವಿಚಾರದಲ್ಲಿ ನನಗೆ ನಮ್ಮ ಯೂಟ್ಯೂಬರ್ ಡಾಕ್ಟರ್ ಬ್ರೋ ಇದ್ದಾರಲ್ವ, ಆತನ ಬಗ್ಗೆ ಭಾಳ ಹೆಮ್ಮೆ ಆಗ್ತದೆ ನನಗೆ. ಫಸ್ಟು 1-2 ವಿಡಿಯೋ ನೋಡಿದಾಗ ಈಗ ಯಾರು ಇವನು ಹಳ್ಳಿ ಹುಡುಗ ಒಳ್ಳೆ ಇವನ ಥರ ಮಾತಾಡ್ಕೊಂಡು ವಿಡಿಯೋ ಮಾಡ್ತಾನೆ, ಎಲ್ಲ ಹೋಗಿರ್ತದೆ ವಿಡಿಯೋ ಮಾಡಿರ್ತದೆ ಅಂತ ಮಾಡ್ತಾನೆ ಅಂದ್ಕೊಂಡು ಆಮೇಲೆ ನೆಗ್ಲೆಕ್ಟ್ ಮಾಡಿದೆ. 1-2 ವಿಡಿಯೋ ನೋಡಿ ಡಾಕ್ಟರ್ ಬ್ರೋ ಅವನ್ನ ಯೂಟ್ಯೂಬಲ್ಲಿ ನೆಗ್ಲೆಕ್ಟ್ ಮಾಡಿದೆ. ಆಮೇಲೆ ಎಷ್ಟೋ ದಿನ ಆದಮೇಲೆ ಸುಮಾರು ಜನಗಳ ಬಾಯಲ್ಲಿ ಆತನ ಬಗ್ಗೆ ಕೇಳಿದಾಗ, ನಾನು ಇನ್ನೊಂದು ಸಲ ನೋಡೋಕ್ಕೆ ನಿಂತಾಗ ಆತ ಸುತ್ತುತ್ತಿದ್ದಂಥ ದೇಶಗಳು, ಆತ ಓಡಾಡಿದಂಥ ಜಾಗಗಳೆಲ್ಲ ನೋಡಿ ಸೆಲ್ಯೂಟ್ ಹೊಡಿಬೇಕು ಅನ್ನಿಸ್ತು ಆತನಿಗೆ. ಮರೆಯ ಆಫ್ರಿಕಾ ದೇಶಕ್ಕೆ ಹೋಗ್ತಾನೆ, ಅಲ್ಲಿರ್ತಕ್ಕಂಥ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಆದಿವಾಸಿಗಳು, ಮೂಲ ನಿವಾಸಿಗಳು ಇಲಿ ಹಿಡಿಯೋಕ್ಕೆ ಹೋಗ್ತಿದ್ರೆ, ಪ್ರಾಣಿಗಳನ್ನ ಬೇಟೆಯಾಡಕ್ಕೆ ಹೋಗ್ತಿದ್ರೆ ಅವ್ರ ಹಿಂದೆಲೇ ಓಡೋಗ್ತಿರ್ತೀಯ. ಮರೆಯ ಅದು ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಕಣೋ, ನನ್ನ ಜೀವನದ ಕನಸುಗಳನ್ನ ನೀನು ಬಾಳ್ತಿದ್ಯಾ ಕಣಪ್ಪ ಡಾಕ್ಟರ್ ಬ್ರೋ. ನನ್ನ ಲೈಫ್ನ ನೀನು ಬದುಕ್ತಿದ್ಯಾ. ಈ ವಿಚಾರದಲ್ಲಿ ನಿನ್ನ ಬಗ್ಗೆ ಗೌರವ ಇದೆ. ಹಾಯ್. ನಿನ್ನ ಬಗ್ಗೆ ಹೆಮ್ಮೆ ಇದೆ, ಆದರೆ ಬೇಜಾರು ಮಾಡ್ಕೊಬೇಡ. ಒಂದಿಷ್ಟೇ ಹೊಟ್ಟೆ ಕಿಚ್ಚೈತೆ ಕಣಪ್ಪ. ಡಾಕ್ಟರ್ ಬ್ರೋ ಆಗಿರ್ತಕ್ಕಂಥ ಲೈಫು ನನಗೆ ಸಿಗಲಿಲ್ವಲ್ಲ ಅಂತ. ಆ್ಯಕ್ಚುಲಿ ಇದರಲ್ಲಿ ಇರೋದು ನನ್ನ ತಪ್ಪೇನೆ. ಯಾರಿಗೂ ಟ್ರಿಪ್ ಹೋಗ್ಬೇಕು ಅಂತ ಮನಸ್ಸು ಮಾಡಿದರೆ ತಡೆಯೋದಕ್ಕೆ ಅದೇನು ಮಹಾನ್ ದೊಡ್ಡ ಅಡಚಣೆ ಏನಲ್ಲ. ಕಮಿಟ್ಮೆಂಟ್ಸ್ ಇರ್ತವೆ ಪಾಪ. ಆತ ಡಾಕ್ಟರ್ ಬ್ರೋ ಅವರು ತನ್ನ ಪ್ರೈವೇಟ್ ಲೈಫ್ ಬಗ್ಗೆ ಏನೂ ಹೇಳ್ಕೊಳ್ಳೋದಿಲ್ಲ. ಆತನಿಗೆ ಎಷ್ಟೆಷ್ಟು ಕಮಿಟ್ಮೆಂಟ್ ಇರ್ತಾವೋ, ಎಷ್ಟು ಕಷ್ಟ ಇರ್ತಾವೋ ಏನೂ ಹೇಳ್ಕೊಳ್ಳೋದೇ ಇಲ್ಲ. ಪ್ರಯಾಣ ಮಾಡಿ ವಿಡಿಯೋ ಹಾಕ್ತಿರ್ತಾರೆ. ಮೊದಲಿಗೆ ವಿಡಿಯೋದಲ್ಲಿ ಅಷ್ಟೊಂದು ಮಾಹಿತಿ ಕೊಡ್ತಿರಲಿಲ್ಲ. ನೋಡಿ ಗುರು, ದೇವರು ಅಲ್ಗೋದೆ ದೇವರು, ಇಲ್ಗೋದೆ ದೇವರು ಅಂತ ಹೇಳ್ತಿದ್ರು. ಅದಾದಮೇಲೆ ತುಂಬ ಚೆನ್ನಾಗಿ ವಿಡಿಯೋಗಳಲ್ಲಿ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಿದ್ಯಾ. ಆ ದೇಶಕ್ಕೆ ಹೋದರೆ ಆ ದೇಶದ ಇತಿಹಾಸ ಹೇಳ್ಕೊಡ್ತಿದ್ಯಾ. ಉಗಾಂಡ ದೇಶಕ್ಕೆ ಹೋದಂಥ ವಿಡಿಯೋ ನೋಡಿದೆ ನಾನು. ಇದಿ ಅಮೀನ್ ಅವ್ರ ಬಗ್ಗೆ ವಿಡಿಯೋ ಮಾಡಿ ತೋರಿಸಿದ್ದಲ್ಲ, ಅದು ನನಗೆ ಭಾಳ ಇಷ್ಟ ಆಯಿತು. ನಾನು ಕೂಡ ಇದಿ ಅಮೀನ್ ಬಗ್ಗೆ ಓದಿದ್ದೆ, ತಿಳ್ಕೊಂಡಿದ್ದೆ. ನಮ್ಮ ರವಿ ಬೆಳಗೆರೆ ಅವರು ಆವಾಗವಾಗ ಇದಿ ಅಮೀನ್ ಬಗ್ಗೆ ಬರೀತಿದ್ರು. ನಾನು ಅದನ್ನು ಓದಿ ಆತನ ಬಗ್ಗೆ ಭಾಳ ಕುತೂಹಲ ಇಟ್ಕೊಂಡಿದ್ದೆ. ಆಮೇಲೆ ನಿನ್ನ ವಿಡಿಯೋ ನೋಡಿದಾಗ ನನಗೆ ಭಾಳ ರಿಲೇಟ್ ಆಯಿತು ಆ ವಿಡಿಯೋ. ಹಾಗಾಗಿ ಸುಮ್ಮನೆ ಪ್ರಯಾಣ ಮಾಡೋದಲ್ಲ, ಅಲ್ಲಿನ ಇತಿಹಾಸ ತಿಳ್ಕೊಬೇಕು, ಅಲ್ಲಿನ ಮಣ್ಣಿನ ವಾಸನೆ ತಿಳ್ಕೊಬೇಕು, ಕಲ್ಚರ್ ತಿಳ್ಕೊಬೇಕು, ಅಲ್ಲಿನ ಜನರ ಲೈಫ್ ಸ್ಟೈಲ್ ತಿಳ್ಕೊಬೇಕು. ನೀನೇ ಕೆಲಸ ಮಾಡ್ತಿದ್ಯಾ, ನಿನಗೆ ನನ್ನ ಕಡೆಯಿಂದ ಸೆಲ್ಯೂಟ್. ಸಾಧ್ಯವಾದರೆ ಮುಂದೊಂದು ದಿನ ನಾನು ಡಾಕ್ಟರ್ ಬ್ರೋ ಜೊತೆ ವಿದೇಶ ಆತನ ಜೊತೆ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ದೇಶ ಆದರೂ, ಯಾವುದಾದ್ರೂ ಒಂದು ಆಫ್ರಿಕಾದ ಮೂಲೆ ಇರ್ತಕ್ಕಂಥ ಒಂದು ದೇಶ ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಬ್ರೋ ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ನಾನು ಕೂಡ ನಿನ್ನ ಜೊತೆ ದೇಶ ಸುತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ಸೋಲೋ ಪ್ರವಾಸ ಹೋಗೋದಕ್ಕೆ ನಾನೇನು ಡಿಸ್ಟರ್ಬ್ ಮಾಡಲ್ಲ. ಬೇಕಾದರೆ ಒಂದು ಪ್ಲೇಸಲ್ಲಿ ಇಳಿಯೋಣ, ನೀನು ಈ ದಿಕ್ಕಲ್ಲಿ ಹೋಗು, ನಾನು ಈ ದಿಕ್ಕಲ್ಲಿ ಹೋಗ್ತೀನಿ. ನಿನ್ನ ಒಂದು ಪ್ರೈವೇಸಿಗೆ ನಾನೇನು ಭಂಗ ತರೋದಿಲ್ಲ. ಬಟ್ ನಿನ್ನ ಜೊತೆ ಒಂದು ಯಾವುದಾದ್ರು ದೇಶ ಸುತ್ತಾ, ಆಫ್ರಿಕಾದ ಸಹಾರಾ ಮರುಭೂಮಿನೋ, ಅಂಟಾರ್ಟಿಕಾದ ಮಂಜುಗಡ್ಡೆ ಮೇಲೋ ಓಡಾಡ್ತಾ ನಿನ್ನ ಜೊತೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ವೀಡಿಯೋ ಮಾಡ್ಕೊಂಡು ನಾನು ಯೂಟ್ಯೂಬ್ಗೆ ಹೋಗಬೇಕು ಅಂತ ಆಸೆ. ನಾನು ನಿನ್ಗೆ ಅಭಿಮಾನಿ ಆಗಿದ್ದೀನಿ ಕಣಯ್ಯ. ಈ ವಿಡಿಯೋ ನಿನ್ನವರೆಗೂ ತಲುಪಿದ್ರೆ ಯಾವತ್ತಾದ್ರೂ ನಿನ್ನ ಜೊತೆಲಿ ನನ್ನನ್ನು ಕರ್ಕೊಂಡೋಗಪ್ಪ. ನೋಡಿ, ಇಲ್ಲೊಬ್ರು ಟೀ ಕಟ್ ಮಾಡ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದೀನಿ. ಮಾಡಿ ಕರೋ ಕಾಮ್. ಆಹಾ, ಏನು ಚೆನ್ನಾಗೈತಿ ಹೆಣ್ಮಗ, ಏನು ಕತೆ. ಇದು ಟೀ ಕಟ್ ಮಾಡ್ತಕ್ಕಂಥ ಪ್ರೋಸೆಸ್ಸು.
ಕಣ್ಣಂದೇವನ ಬೆಟ್ಟದಲ್ಲಿ ಟೀ ತೋಟದ ಕಾರ್ಮಿಕರು ಈಗ ತಾನೇ ಟೀ ಫ್ರೆಶ್ ಆಗಿ ಟೀ ಎಲೆಗಳನ್ನ ಬಿಡಿಸ್ಕೊಂಡು ಬಂದು ಅದನ್ನು ಬಲ್ತಿರ್ತಕ್ಕಂಥ ಎಲೆಗಳನ್ನೆಲ್ಲ ಆಯ್ದಾಯ್ದು ಸೈಡ್ಗೆ ಹಾಕ್ತಾ ಇದ್ದಾರೆ. ಇದನ್ನು ಇಲ್ಲಿಂದ ಫ್ಯಾಕ್ಟ್ರಿಗೆ ತೊಗೊಂಡೋಗ್ತಾರೆ. ಫ್ಯಾಕ್ಟ್ರಿನಲ್ಲಿ ಡ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಟ್ಟು ನಿಮಗೆಲ್ಲ ಬೆಳಗ್ಗೆ ಹೊತ್ತು ಟೀ ಕೊಡ್ತಾರೆ ಕುಡಿಯೋದಕ್ಕೆ. ಟೀ ಪೌಡ್ರು ಈ ಥರ ಕಣ್ಣಂದೇವನ್ ಟೀ ಇಲ್ಲಿಂದಲೇ ತಯಾರಾಗುತ್ತೆ. ಅಮ್ಮ ನಿಮ್ಮ ಪೇರೇನ? ಸುಪ್ಪು. ನಮ್ಮ ಸುಪ್ಪು ಆಂಟಿಯವರು ಇಲ್ಲಿ ಇದನ್ನು ಬಿಡಿಸ್ತಾ ಇದ್ದಾರೆ. हिंदी मालूम होता है क्या आपको? वीडियो ये कितना रुपए मिलता है आपको? कितना रुपए मिलता है काम करने का? काम करने का कितना रुपए मिलता है? भाड़ा मनी हाँ आपको कितना मिलता है काम? 500 आपको भी? ಹಾಂ ಇಲ್ಲಿ ಇವರು 500 ಒಂದು ದಿನಕ್ಕೆ ಕೆಲಸ ಮಾಡೋದಕ್ಕೆ 500 ರೂಪಾಯಿ ಕೂಲಿ ಕೊಡ್ತಾರಂತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ತುಂಬ ಒಳ್ಳೆಯವರು. அப்போ இப்போ எங்களுக்கு 500 நீங்கள் கொடுத்துட்டு போகணும். ಹಾಂ